ಹಾಗೆ ಡೈರೆಕ್ಟರ್ ಉಪ್ಪಿ ಸರ್ ಮತ್ತೆ ಹೊಸ ಡೈರೆಕ್ಟರ್ ರಾಜೇಶ್ ಶೆಟ್ಟಿ ಅವರಿಬ್ಬರು ಇದೇ ಡೈರೆಕ್ಷನ್ ಮಾಡಿ ಪ್ರೂವ್ ಮಾಡಿರೋದ್ರಿಂದ ಅವ್ರನ್ನ ಇನ್ಪುಟ್ಸ್ ಹೇಗಿರ್ತಾ ಇತ್ತು ಸರ್? ನಾನು ನಿಜವಾಗ್ಲೂ ಯಾವತ್ತೂ ಕಲ್ಪನೆಯನ್ನು ಅಂದ್ಕೊಂಡಿಲ್ಲ ನಾನು ಡೈರೆಕ್ಟರ್ ಆಗ್ತೀನಿ ಅಂತ. ಅದು ತಾನಾಗಿ ಕತೆ ಬಂತು. ಆಮೇಲೆ ಈ ಕತೆಗೆ ಇವರೇ ಅದು ಕರೆಕ್ಟಾಗಿ ಮ್ಯಾಚ್ ಆಗ್ತಾರೆ ಅಂತ ಯಾವ ಧೈರ್ಯದಲ್ಲಿ ಕೇಳಿದೆ ಅಂತ ಇವಾಗ ಕ್ಯಾಪಸ್ಕೊಂಡ್ರು ನನಗೆ ಆಶ್ಚರ್ಯ ಆಗುತ್ತೆ. ನಿಮ್ಮ ಕ್ವೆಶನ್ ಬ್ಯೂಟಿಫುಲ್ ಕ್ವೆಶನ್ ಸರ್. ನನಗೆ ಯಾವ ಗ್ಯಾರಂಟಿ ಇರಲಿಲ್ಲ. ಈಗ ನೆನೆಸ್ಕೊಂಡ್ರು ಉಪ್ಪಿ ಸರ್ ಇದ್ದಾರ ನನ್ನ ಸಿನಿಮಾಲಿ, ಶಿವಣ್ಣ ಇದ್ದಾರ, ರಾಜೇಶ್ ಶೆಟ್ಟಿ ಅವರಿದ್ದಾರೆ, 3 ಜನ ಇದ್ದಾರ ಅಂತ ನನಗೆ ಆಶ್ಚರ್ಯ ಆಗಿದೆ. ಬಟ್ ಆ ಕತೆ ಆ್ಯಂಡ್ ದ ಸ್ಕ್ರೀನ್ ಪ್ಲೇ ವಾಸ್ ಹೀರೋ, ಅದು ಎಲ್ಲರೂ ಟ್ರೈ ಮಾಡಿದೆ ಸರ್. ಆ್ಯಂಡ್ 3 ಜನನು ಶಿವಣ್ಣ 150 ಸಿನಿಮಾ ಮಾಡಿದ್ದಾರೆ. ಅವರು ಒಂದು ಡೈರೆಕ್ಟರ್ ತಾನೆ. 3 ಬಿಗ್ ಡೈರೆಕ್ಟರ್ಸ್ ಮಧ್ಯದಲ್ಲಿ ಒಂದು ನಾನು ಪುಟ್ಟರಾಗಿ ನಿಂತ್ಕೊಂಡಿದ್ದೆ. ಬಟ್ ಅವರೆಲ್ಲರೂ ಆಶೀರ್ವಾದ ಮಾಡಿದ್ರು, ತುಂಬ ಸಪೋರ್ಟ್ ಮಾಡಿದ್ರು, ತುಂಬ ಇನ್ಪುಟ್ಸ್ ಕೊಟ್ಟರು. ಆ್ಯಂಡ್ ಬ್ರಿಲಿಯಂಟ್ ಆಗಿ ನನ್ನ ಸಿನಿಮಾನ ಮೂಡ್ಸ್ ಅದನ್ನೊಂದು ಕವರ್ ಮಾಡಿಕೊಟ್ಟಿದ್ದಾರೆ. ಗಣೇಶ್ ರೆಡ್ಡಿ ಸರ್ ಅವರಿಗೆ ಇಂಡಿಯನ್ ಸಿನಿಮಾ ಸುಮಾರು 1000 ಕೋಟಿ ದಾಟಾಗಿದೆ. ಈಗ ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ 1000 ಕೋಟಿ ಅಥವಾ ಇನ್ನೂ ಅದಕ್ಕಿಂತ ಹೆಚ್ಚು. ಬಟ್ ಈ ಸಿನಿಮಾ ಆರಂಭ ನೋಡಿದ್ರೆ 1000 ಕೋಟಿ ಆ ರೇಂಜಲ್ಲಿ ಎಲ್ಲೋ ಕಾಣಿಸ್ಕೊಳ್ಳುತ್ತೆ. ಒಂದು ರೀತಿಯಲ್ಲಿ ಕೆ ಮಂದಿಯವರು ಹೇಳಿದ್ರು 100 ಕೋಟಿ ಅಂತೇಳಿ. ಅಲ್ಲ, ಅದು ಇದು ಪ್ಯಾನ್ ಇಂಡಿಯಾ ಸಿನಿಮಾ. ಹಾಗಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಇಷ್ಟೊಂದು ಎಸ್ಟಾಬ್ಲಿಷ್ ಆಗಿರುವಾಗ ಮತ್ತೆ ಹಾಲಿವುಡ್ ತಂತ್ರಜ್ಞರು ಇದರಲ್ಲಿ ಪಾಲ್ಗೊಳ್ಳುವಾಗ ಇದರ ಬಜೆಟ್ ಕುತೂಹಲ ಇದೆ ಸರ್? ಇಲ್ಲ, ಈ ಪಿಕ್ಚರ್ 1000 ಕೋಟಿ 500 ಕೋಟಿ 100 ಕೋಟಿ ಅಂತಲ್ಲ ಸರ್. ಇದು ಏನು ಅಂತಂದ್ರೆ ಕಂಟೆಂಟ್ ಆಗಿದೆ. ಆ ಕಂಟೆಂಟ್ ಬಗ್ಗೆ ಎಲ್ಲರೂ ನಾವು ಸ್ವಲ್ಪ ವಿಜಿಲ್ ತೋರಿಸ್ತಾ ಇದ್ದಾಗ ಹೇಳ್ತಾರೆ ಇದು 1000 ಕೋಟಿ 200 ಕೋಟಿ ಅಂತ ಹೇಳ್ಬಿಟ್ಟು ಅವ್ರು ವಿಜಿಲ್ ನೋಡಿ ಹೇಳ್ತಾ ಇದ್ದಾರೆ. ಅದು 1000 ಕೋಟಿ ಆಗುತ್ತೋ 100 ಕೋಟಿ ಆಗುತ್ತೋ 50 ಕೋಟಿ ಆಗುತ್ತೋ ಅದು ಪರಮಾತ್ಮನ ಆಶೀರ್ವಾದ. ಅದು ಆ ಕಂಟೆಂಟ್ ಮೇಲೆ ಆಗ್ತಾ ಇದೀವಿ ನಾವು. ಖಂಡಿತ ಇದು ನೀವು ಹೇಳಿದಂಗೆ ಇದು ಖಂಡಿತ 100 ಕೋಟಿ ದಾಟತ್ತೆ ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಖಂಡಿತ ಆಗುತ್ತೆ ಸರ್. ಈಗ ಏನಂದ್ರೆ ತಂತ್ರಜ್ಞಾನ ಇಷ್ಟೊಂದು ಮುಂದುವರೆದಿದೆ. ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಮಾನಸಿಕ ಸ್ಥಿತಿಯನ್ನು ಮೀರುತ್ತೆ. ಕೆಲವು ಲಾಜಿಕ್ ಇರಲ್ಲ. ನಾವು ಇಂಡಿಯನ್ ಸಿನಿಮಾದಲ್ಲಿ ಯಾವಾಗಲೂ ಲಾಜಿಕ್ ಕೊಡ್ತೀವಿ. ಈಗ ನೀವೀಗ ತೋರಿಸಿರುವಂಥದ್ದು ಅದು ತುಂಬ ಲಾಜಿಕ್ ಅನ್ನು ಮೀರಿದೆ. ವಾಕ್ ಫೀಲ್ಡ್ ಏನಿದೆ ಅದು ತುಂಬ ದೊಡ್ಡದು, ವಿಶಾಲವಾದದ್ದು. ಅದರ ನೆಲೆ ಹೇಗಿದೆ ಅಂತ ಸ್ವಲ್ಪ ಹೇಳ್ತೀರಾ ಸರ್? ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ಸ್ ಏನು ಬರುತ್ತೆ ಅದನ್ನು ನೀವು ಫಿಲ್ಮಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಥಿಂಗ್ ಇಸ್ ಇಂಪಾಸಿಬಲ್ ಅಂತ. ಸೊ ಇವಾಗ ನೀವು ಏನು ಆ ಕಥೆನ ಹೇಳೋಕೆ ಗೊತ್ತಿಲ್ಲ ಡೈರೆಕ್ಟಾಗಿ ಮಾಡಿದ್ರೆ ನೀವು ಹೇಳೋದು ಖಂಡಿತ ಒಪ್ಕೊತೀನಿ ಹೇಗೆ ಲಾಜಿಕಲಿ ಏನು ಅನ್ನೋದು. ಬಟ್ ಕಥೆಯಲ್ಲಿ 101% ಲಾಜಿಕ್ ಇದೆ ಸರ್. ಕಥೆಯಲ್ಲಿ ನೀವು ನೋಡಿದ್ರೆ ಯಾರು ಈ ಕ್ವಶನ್ ಮಾಡಲ್ಲ. ಆ ಗ್ಯಾರಂಟಿ ನಾನು ಕೊಡ್ತೀನಿ ಸರ್. ಎಲ್ಲ ಕೆಲಸ ಮುಗಿದು VFX ನಾವು ರೆಡಿಯಾಗಿ ಸಿದ್ಧರಾಗಿ ಬರ್ತೀವಿ ಅಂತ ಖಂಡಿತ ಸರ್. VFXಗೋಸ್ಕರನೇ ನಾವು ಇಷ್ಟು ಟೈಮ್ ಆ್ಯಕ್ಚುಲಿ ನಮ್ಮ ಸಿನಿಮಾ ರೆಡಿ ಇದೆ, DTS ಮುಗಿದಿದೆ. 95% ಆಫ್ ದ ಮೇನ್ ವರ್ಕ್ ಸಿನಿಮಾ CG ಬಿಟ್ಟು ಎಲ್ಲ ಆಗೋಗಿದೆ. ಫೈನಲ್ ಪ್ರಾಡಕ್ಟ್ ಕೈಯಲ್ಲಿದೆ. CGಗೋಸ್ಕರ ನಾವು ಟೈಮ್ ಕೊಟ್ಟಿದ್ದೀವಿ. ಯಾಕಂದರೆ ನೀವು ಹೇಳಿದಂಗೆ CG ಎಷ್ಟು ಇಂಪಾರ್ಟೆಂಟ್ ಸಿನಿಮಾಗೆ. ಚಿಕ್ಕ ಚಿಕ್ಕ ವಿಷಯಗಳು ಇಂಪಾರ್ಟೆಂಟ್. ನಾವು ಬರೀ ಮೋಷನ್ ವಿಡಿಯೋ ಮಾಡಿದ್ದು ಸರ್. ದಿಸ್ ಇಸ್ ನಾಟ್ ಫಿಲ್ಮ್ CG, ದಿಸ್ ಇಸ್ ಅ ಮೋಷನ್ ವಿಡಿಯೋ. ಇಟ್ಸ್ ಲೈಕ್ ಅ ಕಾರ್ಟೂನ್. ಅದಕ್ಕೆ ನಾವು 1 ವರ್ಷ ಟೈಮ್ ತೊಗೊಂಡಿದ್ದೀವಿ. ಆ್ಯಂಡ್ ಈ ಥರ ಮೋಷನ್ ವಿಡಿಯೋ ನಿಮಗೆ ಯಾರೂ ಮಾಡಿಲ್ಲ. ಮೋಷನ್ ವಿಡಿಯೋಸ್ ಬೇರೆ ಥರ ಮಾಡ್ತಾರೆ. ಬಟ್ ನಾವು 100 ಸ್ಟೆಪ್ಸ್ ಮುಂದೆ ಹೋಗಿ ಮೋಷನ್ ವಿಡಿಯೋಗೆ 3D ಎಲ್ಲ ಮಾಡಿದ್ವಿ. ಸೊ ಸಿನಿಮಾ ನಾವು ಎಷ್ಟು ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾ ಇದ್ದೀವಿ ಅನ್ನೋದು ಇದು ಹೇಳುತ್ತೆ. ಆ್ಯಂಡ್ ಖಂಡಿತವಾಗ್ಲೂ ಮೇನಲ್ಲಿ ನನಗೆ CG ಫೈನಲ್ ಔಟ್ಪುಟ್ ಬರುತ್ತೆ. ಬಟ್ 2 months ನಾವು CG ಫೈನಲ್ ಔಟ್ಪುಟ್ ಬಂದಮೇಲೆ ನಾವು ಮತ್ತೆ ಏನಾದರೂ ಫೈನ್ ಟ್ಯೂನ್ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಉಪ್ಪಿ ಸರ್ ಪ್ರಶ್ನೆ ನಿಮಗೆ ಸರ್. ಸರ್ ಯಾವುದೇ ಸಿನಿಮಾ ನಿಮ್ದು ಪ್ರತಿ ಸಿನಿಮಾದ ಟೆಕ್ನಿಕಲ್ ವಿಚಾರವಾಗಿ ಹುಡುಗಾಡ್ತಾ ಇದ್ದೀವಿ ಇವಾಗ. ಸೊ ಈ ಸಿನಿಮಾದಲ್ಲಿ ಸರ್ ಡೈರೆಕ್ಟರ್ಗೆ ಅವರೇ ಒಪ್ಕೊಂಡ್ರು, ಗುರುಗಳ ಗುರು ಡೈರೆಕ್ಟರ್ ಅಂತ. ಸೊ ಅವರ ಕೆಲಸ ನಿಮ್ಗೆ ಎಷ್ಟು ತೃಪ್ತಿ ಕೊಡ್ತದೆ ಅಂತ? ಅಲ್ಲೋದ್ರೆ ನಾವು ಆರ್ಟಿಸ್ಟ್ ಅಷ್ಟೇ, ಅವರೇ ಡೈರೆಕ್ಟರ್ ಅಷ್ಟೇ. ಏನಿಲ್ಲ, ನಾವು ಆರ್ಟಿಸ್ಟ್ ಏನು ಹಲೋ ಶೆಟ್ರೆ. ರಾಜ್ಬಿ ಶೆಟ್ಟಿ ಅವರೇ ನಿಮಗೆ
ನೀವು ಕರಾಟೆ ಕಲ್ತಿರ್ತೀರಲ್ಲ ಈ ಸಿನಿಮಾದಲ್ಲಿ? ಕರಾಟೆ ಕಲ್ತಿದ್ದೀರಾ ಸಿನಿಮಾಗೋಸ್ಕರ? ಹಾ ಸರ್, ಅದೇ ಕರಾಟೆ, ಓಟ ಎಲ್ಲ ಕಲ್ತಿದ್ದೀನಿ. ಸೊ ಅದ್ರ ಎಲ್ಲ ಸ್ಕಿಲ್ಗಳನ್ನ ಕೂಡ ಸ್ವಲ್ಪ ಯೂಸ್ ಮಾಡ್ಲಿಕ್ಕೆ ಸಿಕ್ಕಿದೆ. ಮತ್ತೆ ಆಕ್ಚುಲಿ ಕೆಲವು ಸಲ ಏನಂದ್ರೆ ಕರಾಟೆ ಕಲ್ತಿಲ್ಲ ಅಂದ್ರೂ ಕೂಡ ಕಲ್ತಿದ್ದೀನಿ ಅಂದ್ರೆ ಸ್ವಲ್ಪ ಏಟ್ ಕಮ್ಮಿ ಬೀಳುತ್ತೆ ಅನ್ನೋ ಒಂದು ತೃಪ್ತಿ ಇರುವಂತಹ ಒಂದು ಸೈಡ್ ಇದೆ. ಅದನ್ನು ಕೂಡ ಇದನ್ನು ನೋಡ್ಬೋದು ಅಂತ ಅನ್ಸುತ್ತೆ. ಸಿನಿಮಾಗೋಸ್ಕರ ಕರಾಟೆ ಕಲ್ತಿಲ್ಲ, ಓಟ ಕಲ್ತಿದ್ದೀನಿ, ಓಡಿದ್ದೆ ಸುಮಾರು. ಓಕೆ, ಥ್ಯಾಂಕ್ ಯು. ದಿನೇಶ್ ಸರ್, ಈಗ ನೀವೇನು ಎಲ್ಲಾಗಲೂ ಟೀಸರ್ ತೋರಿಸ್ಬೇಕು, ಅದರಲ್ಲಿ ಒಂದು ಕೇಳಿದ್ರು ಬಟ್ ಲಾಜಿಕ್ ಎಲ್ಲೂ ಇಲ್ಲ. ಸಿನಿಮಾ ನಿಂಗೆ ಮ್ಯಾಜಿಕ್ ಇದೆ ಒಪ್ಕೊಂತೀನಿ, ಬಟ್ ಲಾಜಿಕ್ ಇಲ್ಲ. ಸಿನಿಮಾ ನಿಂಗೆ ಇರುತ್ತಲ್ಲ, ಹೆಂಗಿರುತ್ತೆ ಸರ್? ಸಿನಿಮಾದಲ್ಲಿ ಏನು ಕಥೆಗೆ ಏನು ಬೇಕು 100% ಲಾಜಿಕ್ ಇಲ್ಲದೆ ಒಂದು ಸೀನು ಇದೆ ಸರ್. ಎವ್ರಿ ಸೀನು ನಿಮಗೆ 200% ಲಾಜಿಕ್ಕು, ನಿಮ್ಗೆ ಎಲ್ಲವೂ ಕ್ವಶನ್ಸ್ ಆನ್ಸರ್ ಮಾಡುತ್ತೆ ಸಿನಿಮಾ. ಈ ಮೋಷನ್ ವಿಡಿಯೋದಲ್ಲಿ ಸಿನಿಮಾನ ಕೆಲವು ವಿಚಾರಗಳು ಹೇಳುತ್ತೆ ಈ ಕ್ಯಾರೆಕ್ಟರ್ಸು. ಅದು ಏನು ಮಾಡೋದು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಐ ಥಿಂಕ್ ಎಲ್ಲರ ಪ್ರಶ್ನೆಗಳು ಮುಗಿದಿದೆ ಅಂತ ಅನ್ಕೊಂತೀನಿ. ಎಸ್, ಥ್ಯಾಂಕ್ ಯು ವೆರಿ ಮಚ್. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಅನೌನ್ಸ್ ಮಾಡಿದ್ದೀವಿ. ಇವತ್ತು ನಾವು ಅನೌನ್ಸ್ ಮಾಡಿದ್ವಿ 2025 ಆಗಸ್ಟ್ 15ನೇ ತಾರೀಕು 45 ಮೂವಿ ನಿಮ್ಮನ್ನೆಲ್ಲ ರಂಜಿಸೋದಕ್ಕೆ ಬರ್ತಾ ಇದೆ. ರಮೇಶ್ ರೆಡ್ಡಿ ಸರ್ ಅವರ ನಿರ್ಮಾಣ, ಅರ್ಜುನ್ ಜನ್ಯ ಸರ್ ಅವರ ಚೊಚ್ಚಲ ನಿರ್ದೇಶನ, ಶಿವಣ್ಣ ಒಬ್ಬಿ ಸರ್ ಹಾಗೂ ರಾಜ್ವಿ ಶೆಟ್ಟಿ ಈ ತ್ರಿಮೂರ್ತಿಗಳ ಕಾಂಬಿನೇಷನ್ ಅಲ್ಲಿ ಆಗಸ್ಟ್ 15 ಬರ್ತಾ ಇದೆ 45 ಚಿತ್ರ. ಸೊ ಮತ್ತಷ್ಟು ಅಪ್ಡೇಟ್ಸ್ ಗಳು ಸದ್ಯದಲ್ಲಿ ನಾವು ಕೊಡ್ತಿರ್ತೀವಿ. ಇವತ್ತು ವಿಶೇಷವಾಗಿ ಹಬ್ಬ ಇದ್ರೂ ಕೂಡ ಇಲ್ಲಿ ಆಗಮಿಸಿರುವಂತಹ ಅತಿಥಿಗಳಿಗೆ ಅಂಡ್ ವೆರಿ ವೆರಿ ಸ್ಪೆಷಲಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ವೆಂಕಟೇಶ್ ಸರ್. ಥ್ಯಾಂಕ್ ಯು ಟು ದ ಎಂಟೈರ್ ಪ್ರೆಸ್.